ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರಾವಿಷನಲ್ ರಿಸಲ್ಟ್ನ ಚೆಕ್ ಮಾಡಿದ್ಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಶಾಕ್ ಆಗಿರುತ್ತೆ, ಯಾಕಂದರೆ ಕಟ್ ಆಫು ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಸೊ ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನನಗೆ ಈಗ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ, ಫೈನಲ್ ರಿಸಲ್ಟ್ಸಲ್ಲಿ ಸೀಟ್ ಸಿಗ್ಬೋದಾ, ಮತ್ತು ನನಗೆ ಪ್ರಾವಿಷನಲ್ ರಿಸಲ್ಟಲ್ಲಿ ನನಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಥವಾ ಬೇಕಾಗಿರೋ ಬ್ರ್ಯಾಂಚ್ ಸಿಕ್ಕಿಲ್ಲ, ಫೈನಲ್ ರಿಸಲ್ಟಲ್ಲಿ ಅದ್ರ ಏನಾದರೂ ಚೇಂಜ್ ಆಗುತ್ತಾ, ಅಥವಾ ಸೆಕೆಂಡ್ ರೌಂಡಲ್ಲಿ ಏನಾದರೂ ಕಾಲೇಜು ಚೆನ್ನಾಗಿರೋ ಸಿಗ್ಬೋದಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಮತ್ತು ಇನ್ನೂ ಕೆಲವೊಬ್ಬರಿಗೆ ಸೀಟೇ ಸಿಕ್ಕಿರಲ್ಲ. ಸೊ ನೀವೇನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCET ಫೈನಲ್ ಅಲಾಟ್ಮೆಂಟ್ ನಾಳೆ ಆಲ್ಮೋಸ್ಟ್ 99% ಬರೋ ಚಾನ್ಸಸ್ ಇದೆ. ಸೊ ಇವತ್ತು KEAಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮೇಲ್ ಮಾಡಿ ಅಂತ ಮೆನ್ಷನ್ ಮಾಡಿದರು. ಸೊ ಯಾರೆಲ್ಲ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಿ ಮೇಲ್ ಮಾಡಿರ್ತೀರ, ನಿಮಗೆ ಕರೆಕ್ಷನ್ಸ್ನ ಮಾಡಿ ನಾಳೆ ಫೈನಲ್ ಅಲಾಟ್ಮೆಂಟ್ನ ಅನೌನ್ಸ್ ಮಾಡ್ತಾನೆ. ಸೊ ಆ ಒಂದು ಫೈನಲ್ ಅಲಾಟ್ಮೆಂಟಲ್ಲಿ ಎಲ್ಲರೂ ಕೂಡ ನೀವು ಮತ್ತೆ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ರಿಸಲ್ಟ್ ಏನೋ ನಾಳೆ ಅನೌನ್ಸ್ ಆಗುತ್ತೆ, ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಫಾರ್ಮ್ ಫಿಲ್ ಮಾಡೋದನ್ನ ಮಿಸ್ ಮಾಡಿಕೊಂಡ್ರೆ ಗ್ಯಾರಂಟಿ ಟಾಪ್ ಸೀಟ್ ಮಿಸ್ ಆಗ್ಬೋದು. ಸೊ ಫಾರ್ಮ್ ಫಿಲ್ ಮಾಡೋದಕ್ಕೆ ಲಿಮಿಟೆಡ್ ಟೈಮ್ ಮಾತ್ರ ಇರೋದು. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈ ಒಂದು ಫಾರ್ಮ್ ಫಿಲ್ ಮಾಡಿದ್ರೆ ಬೆಂಗಳೂರು, ಮಂಗಳೂರು ಸೇರಿದಂತೆ 30+ ಲೊಕೇಶನ್ಸಲ್ಲಿ ಟಾಪ್ BTech ಸೀಟ್ ಪಡೆಯೋ ಅವಕಾಶ ಇರುತ್ತೆ. ನೀವು ಕಂಪ್ನೀಸ್ ಜೊತೆಗೆ ಪೇಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡೋ ಅವಕಾಶ ಇರುತ್ತೆ. ಇಲ್ಲಿ ಮಿನಿಮಮ್ ಸ್ಟೈಪೆಂಡ್ ಅಪ್ ಟು 30,000 ತನಕ ಸಿಗುತ್ತೆ, ಓಕೆನಾ. ಜೊತೆಗೆ ಪೇಡ್ ಇಂಟರ್ನ್ಶಿಪ್ಸ್ನು ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ. ಇದರ ಜೊತೆಗೆ ಸ್ಪೋರ್ಟ್ಸು, ಸ್ಟೂಡೆಂಟ್ ಕ್ಲಬ್ಸು ಮತ್ತು ಪ್ರೀಮಿಯಂ AI ಟೂಲ್ಸ್ಗೆ ಫ್ರೀಯಾಗಿ ಆಕ್ಸೆಸ್ನ ಕೊಡ್ತಾರೆ. ಸೊ ಇನ್ನೂ ಸಾಕಷ್ಟು ಆಪರ್ಚುನಿಟೀಸ್ಗಳಿದೆ. ಆದ್ದರಿಂದ ನಿಮ್ಮ ಫೈನಲ್ ಅಲಾಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಇದು ಲಾಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಪ್ರಾವಿಷನಲ್ ರಿಸಲ್ಟ್ಗೂ ಮತ್ತು ಫೈನಲ್ ಅಲಾಟ್ಮೆಂಟ್ಗೂ ಏನಾದರೂ ಚೇಂಜಸ್ ಆಗುತ್ತಾ. ಸೊ ನೋಡಿ, 99% ನಿಮಗೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ನಿಮಗೆ ಏನು ಪ್ರಾವಿಷನಲ್ ರಿಸಲ್ಟಲ್ಲಿ ಸಿಕ್ಕಿರುತ್ತೆ, ನಾಳೆ ಅದೇ ಒಂದು ಸೀಟು ಅಲಾಟ್ಮೆಂಟಲ್ಲಿ ಬರುತ್ತೆ, ಓಕೆನಾ. ಸೊ ಯಾರಿಗೆ ಚೇಂಜಸ್ ಆಗ್ಬೋದು ಅಂದರೆ, ಈಗ ನೀವು ಕಟ್ ಆಫ್ನ ಚೆಕ್ ಮಾಡಿರ್ತೀರಾ. ಸೊ ಆಪ್ಷನ್ ಲಿಸ್ಟಲ್ಲಿ ನೀವು ಆ್ಯಡ್ ಮಾಡಿರೋ ಕಾಲೇಜ್ ಕಟ್ ಆಫು 7,000 ಇದೆ, ಬಟ್ ನಿಮ್ಮ ರ್ಯಾಂಕು 5,000 ಇದೆ. ನಿಮಗೆ ಆ ಕಾಲೇಜ್ ಸಿಗಬೇಕು, ಆ ಬ್ರ್ಯಾಂಚ್ ಸಿಗಬೇಕು, ಬಟ್ ಅದು ಅಲೌಟ್ ಆಗಿಲ್ಲ. ಸೊ ಈ ಒಂದು ಕೇಸಸಲ್ಲಿ ಅದನ್ನು ನೀವು KEAಗೆ ಮೇಲ್ ಮಾಡಿದರೆ ಈ ಮಿಸ್ಟೇಕ್ನ ಅವರು ಚೇಂಜಸ್ನ ಮಾಡಿ ನಿಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಈ ರೀತಿ ಚೇಂಜ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಿಮಿಲಾರೇ ಈಗ ರಿಸಲ್ಟು, ಪ್ರಾವಿಷನಲ್ ರಿಸಲ್ಟ್ಗೂ ಮತ್ತು ಫೈನಲ್ ಅಲಾಟ್ಮೆಂಟ್ಗೂ ಏನೂ ಚೇಂಜಸ್ ಇರೋದಿಲ್ಲ. ನೆಕ್ಸ್ಟು, ಈಗ ನನಗೆ ಸೀಟ್ ಸಿಕ್ಕಿದೆ, ಸೊ ಇದಕ್ಕಿಂತ ಬೆಟರ್ ಕಾಲೇಜು ನೆಕ್ಸ್ಟ್ ರೌಂಡಲ್ಲಿ ಸಿಗ್ಬೋದಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಖಂಡಿತ ಸಿಗೋ ಚಾನ್ಸಸ್ ಇದೆ, ಯಾಕಂದರೆ ಆಲ್ಮೋಸ್ಟು ಎಲ್ಲರೂ ಕೂಡ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತಾರೆ. ಮತ್ತು ನೆಕ್ಸ್ಟು ಮೆಡಿಕಲ್ ಸೀಟ್ನು ಕೂಡ ಆಪ್ಷನ್ 3 ಇನ್ಕ್ಲೂಡ್ ಮಾಡೋ ಚಾನ್ಸಸ್ ಇದೆ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈಗ ಇಂಜಿನಿಯರಿಂಗ್ ಸೀಟು ಬ್ಯಾಕಪ್ಪಾಗಿ ಇಟ್ಕೊಂಡಿದ್ದಾರಲ್ವಾ, ನೆಕ್ಸ್ಟು ಮೆಡಿಕಲ್ ಸೀಟ್ ಬಿಟ್ಟಾಗ ಮೆಡಿಕಲ್ ಸೀಟ್ಗೆ ಆಪ್ಷನ್ 3 ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಸೀಟು ವೇಕೆನ್ಸಿ ಉಳ್ಕೊಳ್ಳುತ್ತೆ, ಅದು ಒಂದು ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ. ಸೊ ಈ ರೀತಿ ಆದಾಗ ನಿಮಗೆ ಸೀಟು ಜಾಸ್ತಿ ಆಗುತ್ತಲ್ವಾ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುವಂಥ ಚಾನ್ಸಸ್ ಇದೆ. ಇದರಲ್ಲಿ ಕೆಲವೊಂದಷ್ಟು ಸ್ಟೂಡೆಂಟ್ಸು ಈಗ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರೆ. ಸೊ ನಿಮಗೆ ಈಗ ಕಾಲೇಜ್ ಸಿಕ್ಕಿರುತ್ತಲ್ಲ, ಸೊ ಇದು 100% ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ನಿಮಗೆ ಇದೇ ಕಾಲೇಜ್ ಬೇಕಿತ್ತು, ಇದೇ ಕಾಲೇಜ್ ಸಿಕ್ಕಿದೆ, ಆ ಒಂದು ಕೇಸಲ್ಲಿ ಮಾತ್ರ ನೀವು ಚಾಯ್ಸ್ 1ನ ಚೂಸ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿ. ಅದು ಬಿಟ್ಟರೆ ನಿಮಗೆ ಒಂದು ಸ್ವಲ್ಪ ಇದಕ್ಕಿಂತ ಮೇಲೆ ಇರೋ ಕಾಲೇಜ್ ಸಿಗ್ಬೋದೇನೋ, ಸಿಗಬೇಕು, ಇದು ಬೇಕು, ಆ ರೀತಿ ಏನಾದರೂ ಒಂದು ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತ ನೀವು ವೆಯ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಓಕೆನಾ. ಸೊ ನೆಕ್ಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಪಾರ್ಟಿಸಿಪೇಟ್ ಮಾಡಿ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಗಮನ ಇರಲಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಈಗ ನನಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ಫೈನಲ್ ಅಲಾಟ್ಮೆಂಟ್ ಅಂದರೆ ನಾಳೆ ಸೀಟ್ ಸಿಗೋ ಚಾನ್ಸಸ್ ಇದೆಯಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇರಲ್ವಾ. ಸೊ ಇರೋ ಫ್ಯಾಕ್ಟ್ ಹೇಳ್ತೀನಿ, ನಿಮಗೆ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದರೆ ನಿಮಗೆ ಪ್ರಾವಿಷನಲ್ ರಿಸಲ್ಟಲ್ಲಿ ಏನು ಸಿಕ್ಕಿರುತ್ತೆ, ನಿನ್ನೆ ರಿಸಲ್ಟ್ ಚೆಕ್ ಮಾಡಿರ್ತೀರಲ್ಲ, ಸೊ ನಾಳೆ ಕೂಡ ಅದೇ 99% ಸೀಟ್ ಸಿಗುತ್ತೆ. ಸೊ ಏನೂ ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟು, ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆಯಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಖಂಡಿತ ನಿಮಗೆ ಸಿಗೋ ಚಾನ್ಸಸ್ ಇದೆ, ಬಟ್ ನೀವು ಆಪ್ಷನ್ 3ನ ಕರೆಕ್ಟಾಗಿ ಮಾಡಿರಬೇಕು, ಆವಾಗ ಮಾತ್ರ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಿರಬೇಕು, ಅದಕ್ಕಿಂತ ಹೆಚ್ಚಾಗಿ ಕಟ್ ಆಫ್ನ ರೆಫರೆನ್ಸಾಗಿ ಇಟ್ಕೊಂಡಿರ್ಬೇಕು. ಲಾಸ್ಟ್ ಇಯರ್ ಎಷ್ಟಕ್ಕಿದೆ ಕಟ್ ಆಫು, ಮತ್ತು ಈ ವರ್ಷದ ಮಾಕ್ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ, ಇದ್ರ ಬಗ್ಗೆ ಎಲ್ಲ ನೀವು ರಿಸರ್ಚ್ ಮಾಡಿ ಆಮೇಲೆ ಕಾಲೇಜ್ ಲಿಸ್ಟ್ನ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಬೆಟರ್ ಕಾಲೇಜ್ ಸಿಗುತ್ತೆ. ಮತ್ತು ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆ. ಯಾಕೆಂದರೆ ಮೆಡಿಕಲ್ ಸೀಟ್ಸು ಈಗ ನೆಕ್ಸ್ಟು ಇನ್ಕ್ಲೂಡ್ ಮಾಡ್ಬೋದು. ಅದೇನಾದರೂ ಇನ್ಕ್ಲೂಡ್ ಮಾಡ್ತು ಅಂತ ಹೇಳಿದರೆ ಮೆಡಿಕಲ್ ಸ್ಟೂಡೆಂಟ್ಸು ಮೆಡಿಕಲ್ ಸೀಟ್ಸ್ನ ಆಪ್ಷನ್ 3 ಮಾಡ್ತಾರೆ. ಸೊ ಆವಾಗ ಇಂಜಿನಿಯರಿಂಗ್ ಸೀಟ್ಸು ವೇಕೆನ್ಸಿ ಉಳ್ಕೊಂಡಾಗ ಆ ಒಂದು ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಆ ಒಂದು ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಸು.
ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. NIT ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ.